ಎಲ್ಲರಿಗೂ ನಮಸ್ಕಾರ. ಪಟೇಲ್ ಕುಕಿಂಗ್ ಹೌಸ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಟೊಮೊಟೊ ಸಾಸ್ ಮಾಡೋದನ್ನು ತೋರಿಸ್ತಿದ್ದೀನಿ. ಈಸಿ ಮೆಥಡಲ್ಲಿ ಹೋಮ್ ಮೇಡ್ ಟೊಮೊಟೊ ಸಾಸ್ನ ಚೆನ್ನಾಗಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಅರ್ಧ kg ಟೊಮೊಟೊನ ಈ ಥರ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ನಾನು ಒಂದು 1/4 ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾನು ಯಾವುದೇ ಥರ ಕಲರ್ನ ಬಳಸಿಲ್ಲ. ಇದಕ್ಕೆ ನಾನು ಒಂದು 4 ಹೋಳಷ್ಟು ಬೀಟ್ರೋಟ್ನ ಸೇರಿಸ್ಕೊಂಡಿದ್ದೀನಿ. ಬೀಟ್ರೋಟ್ ಹಾಕೋದ್ರಿಂದ ನ್ಯಾಚುರಲ್ ಕಲರ್ ಬರುತ್ತೆ. ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಒಂದು 15ರಿಂದ 20 ನಿಮಿಷದವರೆಗೂ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಟೊಮೊಟೊ ಚೆನ್ನಾಗೇ ಬೇಯಬೇಕು. ಟೊಮೊಟೊ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಆಗ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಇದು ನೀರಿನ ಅಂಶ ಎಲ್ಲ ಹೋಗಬೇಕು ನೀಟಾಗೆ. ಒಂದು 2 ನಿಮಿಷಕ್ಕೊಂದ್ಸರಿ ಈ ಥರ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತಳಕ್ಕೆ ಅಂಟ್ಕೊಳ್ಳಲ್ಲ. ಹಾಗಾಗಿ ನಂತರ ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು 2 ನಿಮಿಷ ತಣ್ಣಗಾದರೆ ಸಾಕಾಗುತ್ತೆ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಕಂಪ್ಲೀಟಾಗಿ ತಣ್ಣಗೆ ಹಾಕೋದು ಬೇಡ, ಸ್ವಲ್ಪ ಬಿಸಿ ಇದ್ರೂ ನಡೆಯುತ್ತೆ. ಇದನ್ನು ನೀರು ಹಾಕ್ದೇನೆ ಚೆನ್ನಾಗಿ ರುಬ್ಕೋಬೇಕು. ನೀರನ್ನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡ್ಕೋಬೇಡಿ. ನೀಟಾಗೆ ಪೇಸ್ಟ್ ಆಗಬೇಕಿದು. ಬೇಕಿದ್ರೆ ಈ ಟೈಮಲ್ಲಿ ನೀವು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಒಂದು 1/4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಇಲ್ಲಾಂದರೆ 1-2 ಎಸಳಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಇಷ್ಟಪಡೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನಿಲ್ಲಿ ಹಾಕ್ಕೊಂಡಿಲ್ಲ. ನಂತರ ಇದನ್ನು ಒಂದು ಜರಡಿಗೆ ಹಾಕಿ ಸೋಸ್ಕೋತಾ ಇದ್ದೀನಿ ಸ್ಟ್ರೈನರಲ್ಲಿ. ನೋಡಿ, ಈ ಥರ ಸೋಸ್ಕೊಳ್ಳೋದ್ರಿಂದ ಟೊಮೊಟೊ ಸಿಪ್ಪೆ ಮತ್ತು ಬೀಜಗಳೆಲ್ಲ ಸಪ್ರೇಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಪ್ಯೂರಿ. ಹಾಗಾಗಿ ನೋಡಿ, ಅರ್ಧ kg ಟೊಮೊಟೊಲ್ಲಿ ನಮಗೆ ಇಷ್ಟು ಪ್ಯೂರಿ ಸಿಕ್ಕಿದೆ. ಇದನ್ನು ನಾನು ಗ್ಯಾಸ್ ಮೇಲೆ ಇಟ್ಟು ಇವಾಗ ಒಂದು 2 ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಹುಳಿ ಇರೋದ್ರಿಂದ ಬ್ಯಾಲೆನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಸಕ್ಕರೆ ಹಾಕ್ತಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಸಕ್ಕರೆ ಹಾಕಿದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷದವರೆಗೂ ಈ ಥರ ಕುದಿಸ್ಕೋಬೇಕು. ನೋಡಿ, ನೀರಿನ ಅಂಶ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೀವೆಲ್ಲರ ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ಹೊತ್ತು ಕುದಿಸ್ಕೋಬೇಕಾಗತ್ತೆ. ನಂತರ ಟೊಮೊಟೊ ಸಾಸು ಥಿಕ್ನೆಸ್ಸಿಗೋಸ್ಕರ ನಾನಿಲ್ಲಿ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಗಂಟಿಲ್ದೇ ಥರ ಕಲಿಸ್ಕೊಂಡು ಇದು ಪ್ಯೂರಿಗೆ ಹಾಕೋಬೇಕು. ಪ್ಯೂರಿಗೆ ಹಾಕಿದ್ಮೇಲೂ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ, ಗಂಟಾಗ್ಬಿಡುತ್ತೆ. ಹಾಗಾಗಿ ನೋಡ್ತಿದ್ದೀರಲ್ಲ, ಈ ಥರ ಚೆನ್ನಾಗಿ ಒಂದು 10 ನಿಮಿಷದವರೆಗೂ ಕುದಿಸ್ಕೋಬೇಕು. ನೀವು ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಬೇಯಬೇಕು ಚೆನ್ನಾಗಿ. ಹಾಗಾಗಿ ನಂತರ ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಹಾಕಿದರೆ ಸಾಕು ಖಾರಕ್ಕೆ. ನಂತರ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಕೊಳ್ಳಿ. ನಿಂಬೆ ರಸ ಇಲ್ಲ ಅಂದರೆ ವಿನೆಗರ್ನ ಸೇರಿಸ್ಕೋಬೋದು ನೀವು. 1-2 ಟೀ ಸ್ಪೂನಷ್ಟು ವಿನೆಗರ್ನ ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ. ನಂತರ ವಿನೆಗರು ಅಥವಾ ಟೊಮೊಟೊ ರಸ ಹಾಕಿದ ನಂತರ ತುಂಬ ಹೊತ್ತು ಕುದಿಸೋಕೆ ಹೋಗಬೇಡಿ. 1-2 ನಿಮಿಷ ಬಿಸಿ ಮಾಡಿಬಿಟ್ಟು ಆಫ್ ಮಾಡ್ಕೋಬೇಕು. ಆಮೇಲೆ ತಣ್ಣಗಾದ್ಮೇಲೆ ಒಂದು ಗಾಜಿನ ಸೀಸೆಯಲ್ಲಿ ಹಾಕಿಡೋದ್ರಿಂದ 1 ತಿಂಗಳವರೆಗೂ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಆಚೆ ಕಡೆ ಇಟ್ಟರೆ 1 ವಾರದವರೆಗೂ ಯೂಸ್ ಮಾಡ್ಕೊಳ್ಳಿ. ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.